ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನವರಾತ್ರಿಯ 6ನೇ ದಿವಸದ ವ್ಲಾಗ್ಸ್. ಏನಪ್ಪ ಅಂದರೆ ಬೆಳಗ್ಗೆ ಪ್ರೋಟೀನ್ ಜ್ಯೂಸು ಕುಡಿತಾ ಇದ್ವಿ ನಾವು. ಬಾಳೆಹಣ್ಣು, ಇದಕ್ಕೆ ಬೆಲ್ಲ, ಹುರ್ಗಡ್ಲೆ, ಬೆಲ್ಲ, ಏಲಕ್ಕಿ, ಒಣ ಖಜೂರು, ಹಾಲು ಹಾಕ್ಕೊಂಡು ನೆನೆಸಿ, ಬಾದಾಮಿ, ಹಾಲು ತಣ್ಣಗಾಗಬೇಕು, ಗೋಡಂಬಿ 3 ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೆನೆಸಿದ್ವಿ. ಬೆಳಗ್ಗೆ ಹಾಲು ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಕೊಡ್ಬೋದು. ಬಾಳೆಹಣ್ಣು ಇದ್ದರೆ ಒಂದು ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಬೆಳಗ್ಗಿಂದು ಬ್ರೇಕ್ಫಾಸ್ಟ್ ಅಂತ ಅಂದ್ಕೋಬೋದು. ಅಷ್ಟು ಪ್ರೋಟೀನ್ ಸಿಗುತ್ತೆ ಇದ್ರಾಗ. ಅಷ್ಟು ಟಿಫಿನ್ನು ನಾವು ಅಷ್ಟು ಪ್ರೋಟೀನ್ ಜ್ಯೂಸ್. ಟಿಫಿನ್ ಏನು ಮಾಡಲಿಲ್ಲ, ಇದೇ ಒಂದೊಂದು ಗ್ಲಾಸ್ ಕುಡಿದು ಟಿಫಿನ್ನು ಒಂಥರ ಮಾಡಲಿಲ್ಲ ಅಂತ ಇದೇ ಕುಡಿದ್ವಿ. ಮತ್ತು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ, ಪೂಜೆ ಅದನ್ನು ಮಾಡಿಕೊಂಡು. ನೋಡಿ, ಇವತ್ತಿನ ಬಣ್ಣ ಗ್ರೇ ಬಣ್ಣ ಬಂದಿತ್ತು. ನೋಡಿ, 6ನೇ ದಿವಸ ಪೂಜೆ. ಇದು ಹೇಗೆ ಬಂದಿತ್ತೆ ಅಂತಲೂ ಕಮೆಂಟ್ ಮಾಡಿ. ಹೇಗೆ ಬರ್ತೈತೆ ಅಂತ ವಿಡಿಯೋ ಕಮೆಂಟ್ ಮಾಡಿ ಫ್ರೆಂಡ್ಸ್. आज तक आपके किसी एम्प्लॉय से किसी और से नहीं, आपको मैंने कभी प्यार से बात करते नहीं देखा। Why? मैं तुमसे बहस करने नहीं आया। Coming straight to the point. ऑफिस का धंधा बिजनेस टेक। मेरा ऐसा कोई इरादा नहीं है। नोटिफिकेशन दे दो। संभालने का कोई इरादा नहीं। ಭಾಗ್ಯಲಕ್ಷ್ಮಿ इतनी बड़ी जायदाद। इस सब के तुम ನೋಡ್ಬೇಕಿದು ಫಸ್ಟ್ ಟೈಮ್ ತಂದಿರೋದು. इस सब में विश्वास नहीं। I thought you were ಫ್ರೆಂಡ್ಸ್, ಇವತ್ತು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಮತ್ತೊಂದು ಅಡುಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಟಿಫಿನ್ ಏನು ಮಾಡಿಲ್ಲ. ಹಾಗಾಗಿ ಇಲ್ಲಿ ಸೋಯಾಬೀನ್ಸು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡು, ಒಣ ಕೊಬ್ಬರಿ ಇದು 2 ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಬಾಣಲೆಯಲ್ಲಿ ಹುರ್ಕೋತೀನಿ. ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸೇಮ್ ಪನ್ನೀರ್ ರೆಸಿಪಿ ಹೆಂಗೆ ಮಾಡ್ತೀವಿ ಆ ಥರ ರೆಸಿಪಿ ಇದು. ಇವಾಗ ಇದು ಎಣ್ಣೆ ಕಾಯ್ದಿಟ್ಟೆ ಹುರ್ಕೋತೀನಿ. ಸ್ವಲ್ಪ ಗಸಗಸೆ, ಗೋಡಂಬಿ ಹಾಕೋತೀನಿ. ಒಂದೇ ಒಂದು ಟೊಮಾಟೋನು ಹಾಕೋತೀನಿ ಇದಕ್ಕೆ. ರೋಸಿದು ಇದು ಮಾಡ್ಕೊಂಡವ್ರೆ, ಇದು ರುಬ್ಬಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಚಪಾತಿ ಮಾಡ್ತಾರೆ. ಸೌಂಡ್ ಅಪ್ಪ ತಿರುಗಾಕ್ತವ್ರೆ. ಚಪಾತಿ ರೈಸ್ ಇದೆ ನೋಡ್ರಿ. ಪನ್ನೀರ್ ರೋಲ್ ಚಪಾತಿ ಮಾಡೋಕ್ಕೆ ನನ್ನ ಮಗ ರೆಸಿಪಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾನೆ. ಇವಾಗ ಚಪಾತಿ ರೋಲ್ ಮಾಡಿ ಇದು ಚೀಸ್ ತರ್ಲಕ್ಕೆ ಹೋಗಿದ್ದಾನೆ. ರೈಸು ಇಲ್ಲಿ ಸೋಯಾಬೀನ್ಸ್ ಪಲ್ಯ ರೆಡಿ ಆಯಿತು. ಅದು ಮಿಕ್ಸ್ ಮಾಡೋದು ತೋರಿಸಿಲ್ಲ, ಮಿಸ್ ಆಯಿತು. ಚಪಾತಿ, ಸೋಯಾಬೀನ್ಸ್ ಪಲ್ಯ. ನಮ್ಮ ಮನೆಯವ್ರು ಬಾಕ್ಸ್ ರೆಡಿ ಮಾಡಿಟ್ಕೊಂಡಿದ್ದಾರೆ. ಬಾಕ್ಸ್ ಟೈಟ್ ಅಂತ ಹಾಕೊಂಡಿಲ್ಲ, ಇದು ಬೋಟ್ ನೆಕ್ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನೋಡ್ರಿ ಗಾಯ್ಸ್, ಇವಾಗ ವೆಜ್ ತಂದೂರಿ ಮಾಡಿದ್ದೀರಿ. ಟೇಸ್ಟ್ ಮಾಡು ನೋಡ್ರಿ. ಪನ್ನೀರ್ ತಂದೂರಿ ಟಿಕ್ಕಾ ರೋಲ್ ಮಾಡಿದ್ದಾನೆ. ಆಂಗ್ಸೈಟಿ ಇಶ್ಯೂಸ್ ಆಗಿ ಮತ್ತೆ ಮೆಂಟಲಿ ಸ್ಟ್ರೆಸ್ ಔಟ್ ಆಗಿ ಗೇಮ್ಸ್ ಏನೋ ಆಟ ಆಡ್ಬೋದು ಅಂತ ಮೈ ಓಟಸ್ ದಿಯರ್. ಅದು ಮಯೋನೈಸ್ ನೋಡ್ರಿ ಫ್ರೆಂಡ್ಸ್. ಇವಾಗ ನಾನು ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಕೂತಿದ್ದೀನಿ. ನಿನ್ನೆ ಪಕ್ಕದ ಆಂಟಿ ಸ್ಟಿಚ್ ಮಾಡಬೇಕಂತ ಬ್ಲೌಸ್ ಕೊಟ್ಟಿದ್ದಾರೆ. ಅದು ಇವಾಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಪೈಪಿಂಗ್ ಕಟ್ಟಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ
ವೈಟ್ ಸ್ಯಾರಿ ಇರೋದು, ಸ್ಯಾರಿದೊಳದು ಪೀಸೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪೈಪಿಂಗ್ ಕಟ್ಟಿ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಇದು ಲಲಿತಾ ಪರಮೇಶ್ವರಿ ದೇವತಾ ಮದ್ಗಾವಚ ಕೋಡೀಶ ಬೀಜಂ ಮಧ್ಯ ಕೋಡೀಶ ಶಕ್ತಿ. ಕುಂಕುಮ ಅರ್ಚನೆ ಮಾಡ್ತಾಯಿದ್ರು. ದೇವರ ಅಲಂಕಾರ, ಬಳೆ ಅಲಂಕಾರ ಇತ್ತು, ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಅಲಂಕಾರ ಮಾಡಿದ್ರು ಬಳೆದು. ನಾವು ಹೋಗೋವರೆಗೂ ರೆಡಿ ಮಾಡ್ಕೊತಾಯಿದ್ರು. ತುಂಬಾ ಟೈಮ್ ಹಿಡಿತು ಕುಂಕುಮ ಅರ್ಚನೆ ಮಾಡ್ಕೊಂಡು ಅದು ಇದು ನೋಡ್ಕೊಂಡು. ತುಂಬ ಜನ 7:30 ಹೋಗಿದ್ದು, 9 ಗಂಟೆ 8:40 ಆಗಿತ್ತು ಮನೆಗೆ ಅಷ್ಟರಲ್ಲಿ. ನೀಟಾಗಿ ಎಲ್ಲ ಶ್ಲೋಕ ಎಲ್ಲ ಹೇಳ್ಕೊಂಡು ಮಾಡ್ತಾಯಿದ್ರು. ಇದು ಆಚೆ ಕಂಬದ್ದು ರಂಗೋಲಿ ತೆಗೆದಿದ್ದು ಗೊಂಬೆ ಇದು. ಆ್ಯಂಡ್ ನಮ್ಮ ಏರಿಯಾನಿಂದ ಸ್ವಲ್ಪ ದೂರ ಇದು. ನೋಡಿ ಎಲ್ಲರೂ ಕೂತಿದ್ರು. ನಾವು ಆಚೆ ಜಾಸ್ತಿ ಜನ ಇದ್ದರು. ಇಲ್ಲಿ ನಾವು ಸಂಜೆ 7:30 ಆಗಿತ್ತು. ದೇವಸ್ಥಾನಕ್ಕೆ ಹೋಗಿದ್ವಿ, ಪಟೇಲಮ್ಮ ದೇವಸ್ಥಾನ ಅಂತ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡಿಸಿ ಹಾರ ಆಯಿತು, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಮಗುವಿಗೆ ಕೂಡಿಸಿದ್ರು. ಆ ದಿನ ದೇವಿ ಹೆಸರು ಹೇಳಿ ಕುಂಕುಮ ಅರ್ಚನೆ ಮಾಡಿಸ್ತಾಯಿದ್ರು ಮಗುಗೆ. ಒಂಥರ ದೇವರು. ನೋಡಿ ಫ್ರೆಂಡ್ಸ್, ಅಣ್ಣ ಪಾರ್ಕ್ ಒಳಗೆ ಕುತ್ಕೊಂಡು ತಿಂತಿದ್ದಾನೆ. ಅಲ್ಲಿ ದೇವ್ರ ಪ್ರಸಾದ ಎಲ್ಲ ಕೈ ಮುಟ್ಕೊಂಡು ಆರತಿ ತಗೊಂಡು ಕೊಟ್ಟಿದ್ದಾರೆ ನೋಡ್ರಿ. ಇದು ನಮ್ಮ ಮನೆಯವ್ರ ಕಂಪ್ನಿಯಲ್ಲಿ ದಸರಾ ಕರೆಂಟ್ ಸ್ಟವ್ದು ಮತ್ತೆ ವಯರ್ ಚೆನ್ನಾಗಿತ್ತು. ಗೊಂಬೆ ತೆಗ್ದು ನೋಡ್ತಾ ಇದ್ಲು, ಹಿಂಗೆ ಬಂದಿತ್ತೆ ನೋಡೋಣ ಮಮ್ಮಿ ಅಂತ. ಪ್ಲೀಸ್ ಡೋಂಟ್ ಯೂಸ್ ಓಪನ್ ಮಾಡಿ ನೋಡಿದ್ವಿ, ಇನ್ನು ಯೂಸ್ ಮಾಡಿ ನೋಡಬೇಕು, ಗೊತ್ತಾಗುತ್ತೆ.